ರಾಕಡ ಸಮಯ ಬಹು ಸಮೀಪವಾಗೈತಿ. ದೇವರು ಮತ್ತೆ ಬರ್ತೀನಿ ಅಂತೇಳಿ ದೇವ್ರು ವಾಗ್ದಾನ ಮಾಡೋಣ. ಬಂದು ನಾನು ನಿಮ್ಮನ್ನೆಲ್ಲರನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ದೇವ್ರು ವಾಗ್ದಾನ ಮಾಡೋಣ. ವಾಗ್ದಾನ ಮಾಡಿರುವಂಥ ದೇವರು ನಂಬಿಗಸ್ತಾನೆ. ಮಾತು ಕೊಟ್ಟು ಮಾತು ತಪ್ಪುವಂಥ ದೇವರಲ್ಲ. ಖಚಿತವಾಗಿ ಅದು ನೆರವೇರಿಸ್ತಾನೆ. ವಾಕ್ಯ ಏನು ಹೇಳ್ತದಂದರೆ, ನಾನು ಬರೆಸಿರೋ ವಾಕ್ಯನಲ್ಲಿ ಒಂದು ಶೂನ್ಯ ಆದರೂ ಕೂಡ ಅಲಿಸಿ ಹೋಗೋದಿಲ್ಲ ಅಂತ ಹೇಳೋಣ. ಏನೈತೆ ಅದು ನೆರವೇರ್ತದೆ ಅಂತ ಹೇಳೋಣ. ಆತ ಮತ್ತೆ ಬರ್ತದನ, ಬರುವುದು ಬಹು ಸಮೀಪವಾಗೈತೆ. ಎದಕ್ಕಂದರೆ ದೇವರು ಸೂಚನೆಗಳು ಬರೆಸಿರೋದು ಎಲ್ಲದು ಕೂಡ ಇವಾಗ ನೆರವೇರಕತ್ತವೆ. ಅದಕ್ಕಾಗಿ ನಾನು ನಿಮಗೆ ಒಂದು ಎಚ್ಚರಿಸೋದು ಏನಂದರೆ, ಭಯಂಕರವಾದ ವೈರಸ್ ಒಂದು ಪ್ರಾರಂಭ ಆಗುತ್ತೆ. ತೆಲುಗು ಸ್ಟೇಟ್ನಲ್ಲಿ, ಆಂಧ್ರದಲ್ಲಿ ಪ್ರಾರಂಭ ಆಗುತ್ತೆ, ಕರ್ನಾಟಕದ ಕೂಡ ಪ್ರಾರಂಭ ಆಗುತ್ತೆ. ಅದು ಕೊರೋನಾಕ್ಕಿಂತ ಭಯಂಕರವಾದ ವೈರಸ್ ಅಂತ. ಆ ಕೊರೋನಾನ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೊಂಡ್ರೇನೋ ಸ್ವಲ್ಪ ಅದನ್ನು ತಡೆಗಟ್ಟಬೋದೇನೋ, ಇದು ಆ ರೀತಿ ಕೂಡ ಇಲ್ಲ ಅಂತ. ಅದೇನೇನು ಎಂಟರ್ ಆಗುತ್ತೆ ಅಂದರೆ ಖಚಿತವಾಗಿ ಸಾಯ್ತಾರಂತ. ಅಷ್ಟು ಭಯಂಕರವಾದ, ಎಷ್ಟು 150 ಜನ ಏನೋ ಸತ್ತರು ಕರ್ನಾಟಕದಾಗ. ಜಾಗೃತವಾಗಿರ್ರಿ, ಪ್ರಾರ್ಥನೆದಲ್ಲಿರ್ರಿ. ದೇವ್ರೇನಂತ ಹೇಳು, ನೀನು ಪ್ರಾರ್ಥನೆ ಮಾಡು, ನಾನು ತಪ್ಪಿಸ್ತೀನಿ ಅಂತ ಹೇಳೋಣ. ನಾವು ಅಜಾಗೃತವಾಗಿರಬಾರ್ದು. ಯಾಕಂದರೆ ದೇವರು ರಾಕಡ ಸಮಯದಲ್ಲಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಕುಟುಂಬಕ್ಕೆ ಏನಾಗಬಾರ್ದಯ್ಯ, ಹೊರಗೆ ತಿರುಗ್ತಿರ್ತಾರ, ಹೊರಗೆ ಹೋಗ್ತಿರ್ತಾರ, ಬರ್ತಿರ್ತಾರ, ಎಲ್ಲಿ ಕೂಡ ಅಪಾಯ ಕೂಡ ಆಗಬಾರ್ದು ಅಂತೇಳಿ ನಾವು ಪ್ರಾರ್ಥನೆ ಪೂರ್ವಕವಾಗಿರ್ಬೇಕು. ಯಾಕಂದರೆ ಇದು ಖಚಿತವಾಗಿ ನೆರವೇರ್ತದೆ. ನೆರವೇರೋದಿಲ್ಲ ಅಂತಲ್ಲ. ವಾಕ್ಯನಾಗ ಏನೈತೆ ಅಂದರೆ, ರಾಕಡ ಸಮಯದಲ್ಲಿ ಭಯಂಕರವಾದ ಇವು ವಿಪತ್ತುಗಳು ಬರ್ತಾವಂತೇಳಿ ದೇವ್ರ ವಾಕ್ಯ ಐತೆ. ಪ್ರಕಟಣೆ ಗ್ರಂಥದಲ್ಲಿ ದೇವ್ರು ಬರ್ಸೇನ. ಬರೋದಿಲ್ಲ ಅಂತ ಸ್ಟಾಪ್ ಮಾಡೋಕೆ ಆಗೋದಿಲ್ಲ. ಯಾಕಂದರೆ ದೇವರೇ ಬರ್ಸೋಣ ಬರ್ತದೆ ಅಂತ ಹೇಳೋಣ. ಬಟ್ ಇನ್ನೊಂದು ವಾಗ್ದಾನ ಏನು ಮಾಡೋಣ ಗೊತ್ತಾ, ಬಂದರೂ ಕೂಡ ಈ ಕಡೆ 10,000 ಜನ ಏನಾದರೂ ಕೂಡ, ಈ ಕಡೆ 1,000 ಜನ ಏನಾದರೂ ಕೂಡ ನಿನಗೇನಾಗೋದಿಲ್ಲ ಅಂತೇಳಿ ವಾಗ್ದಾನ ಮಾಡೋಣ. ಆಮೇಲೆ ತನ್ನ ಮಕ್ಕಳು ದೇವ್ರು ತಾನು ಕಾಪಾಡ್ಕೊಂತಾನ. ಬಟ್ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಪೂರ್ವಕವಾಗಿರ್ರಿ, ಜಾಗೃತವಾಗಿರ್ರಿ, ಅಜಾಗೃತವಾಗಿರಬೇಡ್ರಿ. ಕುಟುಂಬಗಳನ್ನ ನಾವೇ ಕಾಪಾಡ್ಕೋಬೇಕು, ನಾವೇ ಕಟ್ಕೋಬೇಕು, ನಾವೇ ನಿಂದಿರಿಸ್ಕೋಬೇಕು. ಅದು ಯಾರಲಿದ್ದಂದರೆ ದೇವರಲ್ಲಿದ್ದ. ಅದಕ್ಕೆ ಮುಂದೆ ನೋಡ್ರಿ, ನಾವೆಷ್ಟು ಪ್ರಾರ್ಥನೆದಲ್ಲಿ ಇರ್ತೀವೋ ಮುಂದೆ ಏನಾಗೋದು ಕೂಡ ದೇವ್ರು ನಮಗೆ ತೋರಿಸ್ತಾನೆ, ಖಚಿತವಾಗಿ ತೋರಿಸ್ತಾನೆ ಅಂತ ನಂಬಿಗಸ್ತಾನೆ. ಏನೇ ಒಂದು ನಮ್ಮ ಕುಟುಂಬದಲ್ಲಿ ಏನೋ ಆಗಬೇಕಂದ್ರೆ ಫಸ್ಟ್ ನಮಗೆ ತಿಳಿಸ್ತಾನೆ, ದರ್ಶನ ಕೊಡ್ತಾನೆ. ಕನಸು ರೂಪವಾಗಿ ತೋರಿಸ್ತಾನ, ದರ್ಶನ ರೂಪವಾಗಿ ತೋರಿಸ್ತಾನ, ವಾಕ್ಯ ರೂಪವಾಗಿ ತೋರಿಸ್ತಾನ, ಸೇವಕರ ಮುಖಾಂತರ ಮಾತಾಡೋಕೆ ತೋರಿಸ್ತಾನ. ನಾನಾ ರಕವಾಗಿ ದೇವ್ರು ನಮ್ಮ ಹತ್ರ ಮಾತಾಡ್ತಾನ. ಏನಂತೇಳಿ ಇಲ್ಲಿ ಅಪಾಯ ಐತಿ ನೋಡ್ರಿ, ಇಲ್ಲಿ ನೀವು ತಪ್ಪಿಸ್ಕರಿ, ಪ್ರಾರ್ಥನೆ ಮಾಡಿರಿ, ನಾನು ಅದನ್ನು ತಪ್ಪಿಸ್ತೀನಿ ಅಂತೇಳಿ ಮುಂದೆನೇ ನಮಗೆ ತಿಳಿಸ್ತಾನೆ. ಅದಕ್ಕೆ ಅಬ್ರಾಮ್ಗಳು ಏನಂತ ಹೇಳ್ತಾನೆ ಹೇಳು, ಸೊದೋಮ ಗೊಮೋರ ಪಟ್ಟಣ ನಾಶನ ಮಾಡ್ಬೇಕಂತೇಳಿ ದೇವ್ರು ನೋಡಿದಾಗ ಅಲ್ಲಿ ಲೋತ್ ಇರ್ತಾನ. ಲೋತ್ ಇದ್ದಾಗ ದೇವರು ಆ ಪಟ್ಟಣ ನಾಶನ ಮಾಡ್ಬೇಕಂತೇಳಿ ಮುಂದೆ ಹೋಗ್ತಾನ. ಹೋಗಿ ಏನು ಮಾಡ್ತಾನೆ ಗೊತ್ತಾ, ಮತ್ತೆ ಹಿಂದೆ ತಿರುಗಿ, ಅಯ್ಯೋ ನನ್ನ ಸ್ನೇಹಿತನ ಅಬ್ರಾಮ್ಗೆ ನಾನು ಹೇಳ್ಬೇಕಲ್ಲ, ಲೋತ್ ಅಲ್ಲ ಅದನ್ನಲ್ಲ. ಲೋತ್ ಯಾರು? ಅಬ್ರಾಮು ಬಂಧು. ಮತ್ತು ಅಬ್ರಾಮು ಬಂಧುಗ ಏನಾನ ಆದರೆ ಹೆಂಗ, ಅಬ್ರಾಮ್ ಬಾದು ಬೀಳ್ತಾನಲ್ಲ, ನನ್ನ ಸ್ನೇಹಿತನ ಬಾದು ಬೀಳ್ತಾನಲ್ಲ ಅಂತೇಳಿ ಮತ್ತೆ ವಾಪಸ್ ಬಂದು ಅಬ್ರಾಮ್ ಹೇಳ್ತಾನೆ, ಅಬ್ರಹಮ ಇಂದ ನಾನು ಮಾಡ್ಬೇಕು ಅನ್ಕೊಂತೀನಿ ಅಂತೇಳಿ. ಅಬ್ರಾಮ್ ಏನಂತ ಹೇಳ್ತಾನೆ ಗೊತ್ತಾ, ಅಯ್ಯ ಅಲ್ಲಿ 50 ಜನ ಇದ್ರೆ ಕಾಪಾಡ್ತೀಯಾ? ಪ್ರಾರ್ಥನೆ ಮಾಡ್ತಾನೆ. 40 ಜನ ಇದ್ರೆ ಕಾಪಾಡ್ತೀಯಾ? 30 ಜನ ಇದ್ರೆ ಕಾಪಾಡ್ತೀಯಾ? 20 ಜನ ಇದ್ರೆ, 10 ಜನ, 1 ಜನ ಇದ್ರೆ ಕೂಡ ಕಾಪಾಡ್ತೀನಿ ಅಬ್ರಾಮ್. ಹಂಗ ಏನೇನು ಆಗ್ತದೆ ನಮ್ಮ ಕುಟುಂಬಗಳ ಅಂದಾಗ ಫಸ್ಟಿಗೆ ದೇವ್ರು ನಮಗೆ ತೋರಿಸ್ತಾನೆ. ಆ ರೀತಿ ನಾವು ದೇವರಿಗೆ ಸನ್ನಿಹಿತರಾಗಿದ್ದಾಗ ಪ್ರತಿ ಆಟಂಕಲಿದ್ದ ದೇವ್ರು ನಮ್ಮನ್ನು ತಪ್ಪಿಸ್ತಾನೆ. ಇದು ರಾಕಡ ಸಮಯ. ನಾವು ಆತ್ಮೀಯ ಜೀವಿತದಲ್ಲಿ ನಾವು ಹೋಗ್ತಿರುವಾಗ, ಆತ್ಮೀಯ ಜೀವಿತದಲ್ಲಿ ನಾವು ಕಟ್ಕೊಂತಿರುವಾಗ ಅಪವಾದಿ ನಾನಾ ರಕವಾಗಿ ನಮ್ಮನ್ನ ಡಿಸ್ಟರ್ಬ್ ಮಾಡೋಕೆ, ನಾನಾ ರಕವಾಗಿ ನಮ್ಮ ಮೇಲೆ ದಾಳಿ ಮಾಡೋಕೆ ಅವನು ಪ್ರಯತ್ನ ಪಡ್ತಿರ್ತಾನೆ. ನಾವೇನು ಮಾಡ್ಬೇಕು ಹೇಳು? ಅವನ್ನೆಲ್ಲದನ್ನು ತಪ್ಪಿಸ್ಕೊಳಕ ನಾವು ದೇವ್ರಿಗೆ ಸನ್ನಿಹಿತರಾಗಿರ್ಬೇಕು. ದೇವ್ರ ಕೃಪೆಯಲ್ಲಿ ನಾವಿರಬೇಕು. ಇದ್ದಾಗ ಖಚಿತವಾಗಿ ದೇವ್ರು ಏನು ಮಾಡ್ತಾನೆ, ಅದ್ರಾಗಿದ್ದ ನಮ್ಮನ್ನು ತಪ್ಪಿಸ್ತಾನೆ. ಇದನ್ನು ಯಾವತ್ತೂ ನಾವು ಮರಿಬಾರ್ದು. ತಿಳಿಸ್ತಾನ ನಮಗೆ ಅಂದರೆ ಖಚಿತವಾಗಿ ತಿಳಿಸ್ತಾನ, 100% ತಿಳಿಸ್ತಾನ. ದೇವರು ತನ್ನ ಮಕ್ಕಳಿಗೆ ತಿಳಿಸ್ದೆ ತಾನೇನು ಮಾಡೋದಿಲ್ಲ. ಅರ್ಥ ಆಗ್ತದೆ ನಮಗೆ, ಅವಾಗ ಗೊತ್ತಾಗ್ಬಿಡ್ತದೆ. ಇವಾಗ ಕಳ್ಳರು ಬರ್ತಿದಾರೆ ಅಂದರೆ, ಅಲ್ಲಿ ಬರ್ತಿದಾರೆ ಅಂದರೆ ಇಲ್ಲಿ ಅವಾಗ ನಾಯಿಗಳು ಬೊಗಳು ಬಿಡ್ತಾವ. ಕಳ್ಳರನ್ನು ಗೊತ್ತಾಗ್ಬಿಡುತ್ತೆ, ಕಳ್ಳ ಬರ್ತದಾನಂತ. ಹೌದಾ? ಇಲ್ಲ, ಮನುಷ್ಯರಿಗೆ ಗೊತ್ತಾಗೋದಿಲ್ಲ. ಸೇಮ್ ಇರ್ತಾರೆ, ಮಾಮೂಲಿ ಇದ್ದಂಗೆ ಇರ್ತಾರೆ ಅನ್ಕಂತೀವಿ. ಆದರೆ ನಾಯಿಗಳು ಕಂಡಿಡಿದಾವ ಕಳ್ಳರಂತೆ. ಅವು ಯಾವಾಗ ಅವ್ನು ಬಂದು ಕಳ್ತನ ಮಾಡಿ ಎಲ್ಲ ಹೋದ್ಮೇಲೆ ಬೊಗಳ್ತಾವ? ಇಲ್ಲ, ಇನ್ನು ಅಲ್ಲೇ ಬರೋವಾಗೇ ಅವು ಅರಸ್ಬಿಡ್ತಾವ, ಬರಕತ್ತಾನ ಕಲ್ಲ ಬರಕತ್ತಾನಂತ. ಹಂಗ ಎಲ್ಲ ಆಗೋದ್ಮೇಲೆ ತಿಳ್ಕೊಳೋದಲ್ಲ, ಆಗಕ್ಕಿಂತ ಮುಂಚೆನೇ ದೇವ್ರು ನಮಗೆ ತಿಳಿಸ್ತಾನೆ. ಆಮೇಲೆ ಇದನ್ನ ತಪ್ಪಿಸ್ಕ, ಇಲ್ಲಿ ಆಟಂಕ ಬರಕತ್ತೈತೆ ನೋಡು, ಇಲ್ಲಿ ನಿನ್ನ ಕುಟುಂಬನಾಗ ಏನೋ ಗಲಿಬಿಲಿ ಆಗಕ್ಕೆ ಸಾತಾನ ಪ್ರಯತ್ನ ಪಡ್ತಾನೆ ನೋಡು, ನೀನು ಪ್ರಾರ್ಥನೆ ಮಾಡು, ನಾನು ಅಲ್ಲಿ ಹೋರಾಡ್ತೀನಿ ಅಂತ. ಆಮೇಲೆ
ಹಂಗ ನಾವು ಈ ರಾಕಡ ಸಮಯದಲ್ಲಿ ಭಯಂಕರವಾದ ತೆಗುಳುಗಳು ಬರ್ತದವ, ಭಯಂಕರವಾದ ಆತಂಕಗಳು ಇದಾವ. ಇವನ್ನೆಲ್ಲದರಿಂದ ನಾವು ತಪ್ಪಿಸ್ಕೋಬೇಕಾದ್ರೆ ನಾವು ಪ್ರಾರ್ಥನೆ ಪೂರ್ವಕವಾಗಿ ದೇವರಿಗೆ ಸನ್ನಿಹಿತರಾಗಿ ನಾವು ಇರಬೇಕು. ಆಮೇನ್. ಹಲ್ಲೆಲೂಯಾ.